ಗಾಯ್ಸ್, ನಾನು ಹೇಳುವಂತಹ ವಿಷಯ ಕೇಳಿದ್ರೆ ನಿಮಗೆ ತುಂಬಾನೇ ಶಾಕ್ ಅನ್ಸ್ಬೋದು. ಹೌದು, ಒಂದು ಬಾರಿ ಬಿಗ್ ಬಾಸ್ ಗೆದ್ದಿರುವಂತಹ ವ್ಯಕ್ತಿಗಳು ಮತ್ತೊಮ್ಮೆ ಲೈಫಲ್ಲಿ ಗೆದ್ದಿಲ್ಲ ಕೂಡ. ಹೌದು, ಈ ವಿಷಯನ ನಾನು ಚಾಟ್ ಜಿಪಿಟಿ ಅಂತ ಕೇಳಿದೆ. ಬಿಗ್ ಬಾಸ್ ಗೆದ್ದಂತಹ ವ್ಯಕ್ತಿಗಳು ನಂತರ ದಿನಗಳಲ್ಲಿ ಎಲ್ಲಿ ಹೋಗ್ತಾರೆ, ಎಲ್ಲಿದ್ದಾರೆ ಅನ್ನುವಂತಹ ಒಂದು ವಿಷಯ ಕೂಡ ಗೊತ್ತಾಗಲ್ಲ. ಸಾಲು ಸೋಲುಗಳನ್ನ ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ಕಾರಣ ಏನು ಅಂತ ಅದಕ್ಕೆ ಚಾಟ್ ಜಿಪಿಟಿ ಹೇಳುತ್ತೆ, ಬಿಗ್ ಬಾಸ್ ಗೆದ್ದಿರುವಂತಹ ವ್ಯಕ್ತಿಗಳು ಲೈಫಲ್ಲಿ ಇದಕ್ಕಿಂತ ದೊಡ್ಡ ಗೆಲುವೇ ಇಲ್ಲ ಅನ್ನುವಂತಹ ಒಂದು ಮನೋಭಾವನೆಗೆ ಬಂದ್ಬಿಡ್ತಾರಂತೆ. ಸೊ ಅವರಿಗೆ ಒಂದು ಹೈ ಡೋಪಮೈನ್ ಕೂಡ ರಿಲೀಸ್ ಆಗುತ್ತಂತೆ. ಸೊ ಇದಕ್ಕಿಂತ ಲೈಫಲ್ಲಿ ಗೆಲ್ಲಕ್ಕೆ ಏನಿದೆ ಅನ್ನುವಂತಹ ವಿಷಯ ಕೂಡ ಅವರ ಮೈಂಡ್ ಸೆಟ್ ಅಲ್ಲಿ ಕೂತ್ಬಿಡುತ್ತಂತೆ. ಸೊ ಹಾಗಾಗಿ ಬಿಗ್ ಬಾಸ್ ಗೆದ್ದಿರುವಂತಹ ವ್ಯಕ್ತಿಗಳಲ್ಲಿ ಹೊಸ ವಿಷಯ ಕಲಿಬೇಕು, ಹೊಸದಾಗಿ ಏನೋ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹ ಕೂಡ ಅವರಲ್ಲಿ ಇರೋದಿಲ್ವಂತೆ. ಸೊ ಸುಮ್ಮನೆ ನೀವು ಒಂದು ಎಕ್ಸಾಂಪಲ್ ತಗೊಳ್ಳಿ. ಮೊದಲನೇ ಸೀಸನ್ ವಿಜಯ ರಾಘವೇಂದ್ರ ಅವರಿಂದ ಹಿಡಿದು ಲಾಸ್ಟ್ ಸೀಸನ್ ಗೆದ್ದಿರುವಂತಹ ಕಾರ್ತಿಕ್ ಮಹೇಶ್ವರ್ ಅವರಿಗೂ ಕೂಡ ನೀವು ಎಕ್ಸಾಂಪಲ್ ನ ನೋಡಬಹುದು. ಮೊದಲು ಇವರುಗಳಿಗೆಲ್ಲ ಇದ್ದಂತಹ ಹೈಪು, ಕಾಮೆಂಟ್ಸು, ಕ್ಲಾಪ್ಸು ನಿಮಗೆ ಗೊತ್ತೇ ಇದೆ. ಆದ್ರೆ ಈಗ ಬಟ್ ಇದು ಕರ್ನಾಟಕ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿರುವಂತಹ ಎಲ್ಲ ಬಿಗ್ ಬಾಸ್ ನ ಕತೆ ಕೂಡ ಹೀಗೆ. ಸೊ ಗಿಲ್ಲಿ ವಿಚಾರದಲ್ಲಿ ನಿಮಗೆ ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇಷ್ಟು ವಿಚಾರಗಳನ್ನ ಚಾಟ್ ಜಿಪಿಟಿ ಹೇಳಿಲ್ಲ, ನಾನೇ ಹೇಳಿದ್ದು. ಟಾಟಾ, ಟೇಕ್ ಕೇರ್, ಬಾಯ್.